ಪ್ರತಿ ವರ್ಷನೂ ವಾಗ್ದೇವಿ ಗ್ರೂಪ್ ನಂಬರ್ 1 ಆಗಿರೋದಕ್ಕೆ ಇದೇ ಸೀಕ್ರೆಟಾ ಸರ್? ಸರ್, ಈ ಸ್ಕ್ಯಾಮಲ್ಲಿ ವಾಗ್ದೇವಿ ರೋಲ್ ಇದೆಯಾ ಅಥವಾ ನೀವು ಒಬ್ಬರೇ ಇನ್ವಾಲ್ವ್ ಆಗಿದ್ದೀರಾ? ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು, ನಿಮ್ಗೆ ಯಾಕೆ ಅದೆಲ್ಲ ಅರ್ಥ ಆಗ್ತಿಲ್ಲ? ಮೊನ್ನೆ ಆನ್ಲೈನ್ ಸ್ಕ್ಯಾಮು, ಇವತ್ತು ನೋಡಿದ್ರೆ ಕ್ವಶನ್ ಪೇಪರ್ ಸ್ಕ್ಯಾಮ್, ಮುಂದೆ ಎಷ್ಟಿರುತ್ತೋ. ಇಷ್ಟೆಲ್ಲ ನಡೆದ್ಮೇಲೆ ಕೂಡ ವಾಗ್ದೇವಿ ಇನ್ಸ್ಟಿಟ್ಯೂಟ್ ಇರುತ್ತಾ ಅಥವಾ ಕ್ಲೋಸ್ ಮಾಡ್ತೀರಾ ಸರ್? ಇಷ್ಟು ದಿನ ಇದ್ದ ಘನತೆ ಕೀರ್ತಿ ಚರಿತ್ರೆ ಸೃಷ್ಟಿ ಮಾಡಿದ ವಾಗ್ದೇವಿ ಇನ್ಸ್ಟಿಟ್ಯೂಟ್ ಕನಸಾಗೆ ಉಳಿದ್ಬಿಡುತ್ತಾ? ಇಷ್ಟೆಲ್ಲ ನಡೆದ್ಮೇಲೂ ಕೂಡ ನಿಮಗೆ ಗಿಲ್ಟಿ ಫೀಲ್ ಆಗ್ತಿಲ್ವಾ ಸರ್? ಹೇಳ್ತಿದ್ರೆ ನಿಮಗೆ ಅರ್ಥನೇ ಆಗ್ತಿಲ್ವಾ? ಈ ಸ್ಕ್ಯಾಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಪ್ಲೀಸ್ ಸರ್. ಏನಾಯ್ತು ರಾಹುಲ್ಗೆ? ಎಲ್ಲರೂ ಕ್ವಶನ್ ಕೇಳ್ತಾ ಇದ್ರೆ ಸೈಲೆಂಟ್ ಆಗಿದ್ದಾನೆ ಅಂದ್ರೆ ಮೇ ಬಿ ಅವನೇನಾದ್ರೂ ತಪ್ಪು ಮಾಡಿದಾನ? ಅವರು ಅಷ್ಟೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರು, ರಾಹುಲ್ ಯಾಕೆ ಸೈಲೆಂಟ್ ಆಗಿದ್ದಾನೆ? ಇದರಿಂದ ಎಲ್ಲ ನಿಜ ಅನ್ಕೋತಾರೆ ಅಲ್ವಾ? ಹೇಗೆ ಅನ್ಕೋತಾರೆ ಹೇಳಿ? ಅವ್ರು ಕೇಳೋ ಹುಚ್ಚು ಪ್ರಶ್ನೆಗಳಿಗೆ ಒಂದು ಉತ್ತರ ಅಲ್ಲ, ಎಷ್ಟೇ ಉತ್ತರ ಹೇಳಿದ್ರು ಏನೋ ಒಂದು ಕೇಳ್ತಾನೆ ಇರ್ತಾರೆ. ಅದ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅವರು ಬೇಕು ಅಂತಾನೆ ಆಂಟಿನ ಇನ್ವಾಲ್ವ್ ಮಾಡ್ತಿದ್ದಾರೆ ಅಲ್ವಾ? ಇಷ್ಟು ದಿನದ ನಮ್ ಸಕ್ಸಸ್ಗೆ ಕಾರಣ ಈ ಪೇಪರ್ ಲೀಕೆ ಅನ್ನೋ ತರ ಮೀಡಿಯಾದವ್ರು ಹೇಳ್ತಿದಾರೆ ಅಲ್ವಾ? ಅದೇ ನನ್ ಚಿಂತೆ. ಅಷ್ಟು ಚಿಂತೆ ಆಗ್ತಿದೆ ಅಂದ ಮೇಲೆ ಯಾಕೆ ಟಿವಿ ನೋಡ್ತೀಯಾ? ಬೇಡ ಅಂತ ಹೇಳಿದ್ಮೇಲೆ ಆಫ್ ಮಾಡೋ ತಾನೆ. ಅಯ್ಯೋ, ಅದ್ ಹಾಗಲ್ಲ ಆಂಟಿ. ಈ ಮನೇಲಿ ಟಿವಿ ಆಫ್ ಮಾಡಿದ ಮಾತ್ರಕ್ಕೆ ಪ್ರಪಂಚನ ಸೈಲೆಂಟ್ ಮಾಡೋದಕ್ಕಾಗಲ್ಲ ಅಲ್ವಾ? ಅಂದ್ರೆ ಏನರ್ಥ ಪ್ರೀತಿ? ನೀನ್ ಕೂಡ ಮೀಡಿಯಲ್ಲಿ ತೋರ್ಸೋದು ನಿಜ ಅಂತ ನಂಬ್ತಿದ್ಯಾ? ಅಯ್ಯೋ ಚಿಚಿ, ನನ್ನ ಉದ್ದೇಶ ಅದಲ್ಲ ನವ್ಯ. ನೀವ್ ಯಾಕೆ ಹಾಗೆ ಅನ್ಕೋತಿದ್ದೀರಾ? ನಾನ್ಯಾಗ ರಾಹುಲ್ ತಪ್ಪು ಮಾಡಿದಾನೆ ಅಂದ್ರೆ ನಂಬ್ತೀನಿ, ಆದ್ರೆ ಅದ್ ನಿಜವಾದ್ರೆ ಏನಾಗುತ್ತೋ ಅಂತ ಭಯ ಪಡ್ತಾ ಇದ್ದೀನಿ. ಅದ್ರಲ್ಲೂ ನನ್ನ ನೋವು ಆಂಟಿ ಬಗ್ಗೆನೆ, ನನ್ ಬಗ್ಗೆ ಏನಲ್ಲ. ಏನಿದು ಪ್ರೀತಿಯವರೇ? ಆಗದೆ ಇರೋದನ್ನ ಆದ ಹಾಗೆ ಯಾಕೆ ಶ್ರಾದ್ದಾಂತ ಮಾಡಿ ಮಾತಾಡ್ತಿದ್ದೀರಾ ನೀವು? ಅದು ಅಮ್ಮೋರ್ ಮುಂದೆ. ಅಯ್ಯೋ, ಈ ಮನೆ ವ್ಯಕ್ತಿ ಅರೆಸ್ಟ್ ಆಗಿರೋದು ಅಂದ್ರೆ ನನಗೆ ಎಷ್ಟು ಇನ್ಸಲ್ಟ್ ಆಗಿ ಫೀಲ್ ಆಗ್ತಿರುತ್ತೆ ಅನ್ನೋದು ನಿನಗೇನ್ ಗೊತ್ತು ವಾಣಿ? ಇದೆ ನಿಮ್ ಇಷ್ಟದ ಪ್ರಕಾರ ನೀವೆಲ್ಲರೂ ಮಾತಾಡ್ತಾ ಇದ್ದೀರಾ. ನಿಮ್ ಮನಸ್ಸಿಗೆ ಬಂದ ಹಾಗೆ
ಕೋಪ ತರಿಸೋ ಕೆಲಸ ಮಾತ್ರ ಯಾವತ್ತೂ ಮಾಡಬೇಡ. ಅಂದ್ರೆ ಆಂಟಿ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಕಲ್. ಮೇಡಮ್ ಬಗ್ಗೆ ಏನು ಗೊತ್ತಿಲ್ದಿರೋ ಹಾಗೆ ಹೀಗೆ ಮಾತಾಡ್ತಿದ್ಯಲ್ಲ ಪ್ರೀತಿ. ನಾನೇನೋ ಬೇಕು ಅಂತ ಮಾಡ್ತಿರೋ ಹಾಗೆ. ಯಾಕೆ ನೀವೆಲ್ಲರೂ ನನ್ನನ್ನ ಈ ತರ ಬ್ಲೇಮ್ ಮಾಡ್ತಿದ್ದೀರಾ? ರಾಹುಲ್ ಬಗ್ಗೆ ನಾನ್ ಪಡ್ತಾ ಇರೋ ನೋವನ್ನೆಲ್ಲ ನೀವೆಲ್ಲರೂ ಬೇರೆ ರೀತಿಯಾಗಿ ಯಾಕೆ ಅರ್ಥ ಮಾಡ್ಕೋತಿದ್ದೀರಾ? ಬ್ಲೇಮ್ ಮಾಡೋದಲ್ಲ ಪ್ರೀತಿ. ಅಷ್ಟಕ್ಕೂ ಟಿವಿಯಲ್ಲಿ ಬರ್ತಾ ಇರೋದ್ ಬಗ್ಗೆ ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಅಂದ್ರೆ ನನ್ನ ತಮ್ಮ ತಪ್ಪು ಮಾಡಿದೆ ಅಂತ ಅನ್ಕೋತಾ ಇದೀಯಾ? ಮಾತಾಡ್ ಪ್ರೀತಿ. ಅವನ್ ಪ್ರಾಣ ಹೋದ್ರೂ ತಪ್ಪು ಮಾಡಲ್ಲ. ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತೇಜಣ್ಣ, ಆಗೋಗಿರೋದ್ರ ಬಗ್ಗೆ ವಾದ ಯಾಕೆ ಈಗ? ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿ. FIR ರಿಜಿಸ್ಟರ್ ಮಾಡಿಲ್ಲ ಅಂತ ಆ SI ನಮ್ಗೆ ಹೇಳಿದ್ದ. ಆದ್ರೆ ಕೇಸ್ ರಿಜಿಸ್ಟರ್ ಮಾಡಿರೋದಕ್ಕೆ ಸಬ್ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಆ SI ನಮ್ಗೆಲ್ಲ ಸುಳ್ಳು ಹೇಳಿದ್ದಾನೆ ಅನ್ಸುತ್ತೆ. ಅಂದ್ರೆ ರಾಹುಲ್ ಅವರನ್ನ ಬಿಡಿಸೋದು ಕಷ್ಟನ ತೇಜಣ್ಣ? ಅಯ್ಯೋ, ಮಾತಾಡಿ ತೇಜಣ್ಣ. ರಾಹುಲ್ ಅವರನ್ನ ಹೇಗಾದ್ರೂ ಮಾಡಿ ಕಾಪಾಡಿ. ರಾಹುಲ್ಗೆ ಏನು ಆಗಲ್ಲಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ತೇಜ, ರಾಹುಲ್ ಬೇಲ್ ಬಗ್ಗೆ ಲಾಯರ್ ಹತ್ರ ಮಾತಾಡೋದಿದ್ದೆ, ಮಾತಾಡಿದ್ಯಾ? ಯಾ ಡ್ಯಾಡ್, ಕೋರ್ಟ್ ಟೈಮ್ ಆಗಿ ಹೋಗಿದೆ, ಇವತ್ತು ಹಾಲಿಡೇ ಅಂತ ಹೇಳ್ತಿದ್ದಾರೆ. ಅಂದ್ರೆ 2 days ರಾಹುಲ್ ಜೈಲಲ್ಲೇ ಇರ್ಬೇಕಾ? ಓ ಗಾಡ್, ನೋ. ಅಷ್ಟಕ್ಕೂ ಏನಾಗ್ತಿದೆ ಇಲ್ಲಿ? ಯಾವಾಗ್ಲೂ ನಮ್ಗೆ ಯಾಕೆ ಈ ತರ ಆಗುತ್ತೆ? ತಪ್ಪೇ ಮಾಡ್ದಿರೋ ರಾಹುಲ್ ಅವರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಯಾರೋ ಮಾಡ್ತಿರೋ ಕುತಂತ್ರಕ್ಕೆ ಅವ್ರು ಯಾಕೆ ಬಲಿ ಆಗ್ಬೇಕು? ಇಲ್ಲ, ಹೀಗಾಗ್ಬಾರ್ದು. ರಾಹುಲ್ ಅವ್ರಿಗೆ ಏನು ಆಗ್ಬಾರ್ದು. ಹೇಗಾದ್ರೂ ಸರಿ ರಾಹುಲ್ ಅವರನ್ನ ಕಾಪಾಡಿ ಕರ್ಕೊಂಡ್ ಬರ್ಬೇಕು. ನಿಮಗ್ ಕೈ ಮುಗಿತೀನಿ ತೇಜಣ್ಣ, ಏನಾದ್ರೂ ಮಾಡಿ. ವನಜಕ್ಕ, ನಿಮಗಿದೇ ಕರೆಕ್ಟ್ ಟೈಮ್. ಏನಕ್ಕೆ? ಆ ಸರ್ಸು ಮೇಲೆ ಸೇಡ್ ತೀರಿಸ್ಕೊಳಕ್ಕ? ಅಲ್ಲ, ತೇಜನ ಕಂಟ್ರೋಲ್ ಮಾಡೋದಕ್ಕೆ. ಯಾಕೆ? ಯಾಕಂದ್ರೆ ರಾಹುಲ್ ಮಾಡಿದ ಕೆಲ್ಸಕ್ಕೆ ಆಂಟಿ ಹರ್ಟ್ ಆಗ್ತಾ ಇದ್ರೆ ಇವ್ರು ಹೇಗಾದ್ರೂ ಮಾಡಿ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಇವ್ರ ಜೊತೆ ಸೇರಿದ್ದಕ್ಕೆ ಆಂಟಿ ದೃಷ್ಟಿಯಲ್ಲಿ ತೇಜ ಡೌನ್ ಆಗ್ತಾನೆ. ಆಗ ನೀನು ನಂಬರ್ 1 ಪೊಸಿಷನ್ ಇಂದ ದೂರ ಆಗ್ತೀಯಾ. ಹಾಗೆಲ್ಲ ನಡಿಬಾರ್ದು. ಸರ್ಸು, ನೀನೇನು ಯೋಚನೆ ಮಾಡಬೇಡ ಸರ್ಸು. ಬೇಡ ಸರ್ಸು, ಬೇಡ ಸರ್ಸು, ಅಣ್ಣಂಗೇನು ಆಗಲ್ಲ. ಈಗಲೇ SI ಹತ್ರ ಹೋಗಿ ಮಾತಾಡಿ ವಿಷಯ ತಿಳ್ಕೊತೀನಿ ಡ್ಯಾಡ್. ಇನ್ನ ತಿಳ್ಕೊಳ್ಳೋದೇನು? ಟಿವಿಯಲ್ಲಿ ಅಷ್ಟು ಕ್ಲಿಯರ್ ಆಗಿ ಲೈವ್ ನ್ಯೂಸ್ ಬರ್ಬೇಕಾದ್ರೆ ರಾಹುಲ್ ಫೋನ್ ಕಾಲಲ್ಲಿ ಮಾತಾಡಿರೋ ಮಾತು, ಮೀಡಿಯಾ ಮುಂದೆ ಮೌನವಾಗಿರೋದು, ಇದೆಲ್ಲ ನೋಡ್ತಿದ್ರೆ ನನ್ ಯಾಕೋ ಅವನೇ ಮಿಸ್ಟೇಕ್ ಮಾಡಿದ್ದಾನೆ ಅನ್ಸುತ್ತೆ. ನನ್ನ ತಮ್ಮನ ಬಗ್ಗೆ ಇನ್ನೊಂದ್ಸಲ ನೀನ್ ಮಾತಾಡಿದ್ರೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ನಮ್ ಬಗ್ಗೆ, ನಮ್ ಮೇಡಮ್ ಬಗ್ಗೆ ಅಷ್ಟಕ್ಕೂ ಏನೇ ಗೊತ್ತು ನಿಂಗೆ? ಕನ್ಸಲ್ಲೂ ಕೂಡ ತಪ್ಪು ಮಾಡೋದಕ್ಕೆ ಬಿಡ್ದಿರೋ ಹಾಗೆ ಶಿಸ್ತಿನಿಂದ ಬೆಳೆಸಿದಾರ ನಮ್ ಮೇಡಮ್ಮು. ಅಂಥದ್ರಲ್ಲಿ ನನ್ನ ತಮ್ಮನ ಬಗ್ಗೆ ನಿನಗಿಷ್ಟ ಬಂದ ಹಾಗೆ ಮಾತಾಡ್ತೀಯಾ? ಈ ಇನ್ಸ್ಟಿಟ್ಯೂಟ್ ಅನ್ನೋದು ನಮ್ಮ ಮೇಡಮ್ಗೆ ಪ್ರಾಣ ಆದ್ರೆ ನಮ್ಗೆ ಪ್ರಪಂಚ. ಸಾಯೋವರೆಗೂ ನಾನು ರಾಹುಲ್ ಸಂತೋಷದಿಂದ ತಗೋಬೇಕು ಅಂತಿರೋ ಜವಾಬ್ದಾರಿ. ರಾಹುಲ್ ಬಗ್ಗೆ ಏನು ಹೇಳಿದ್ರು ಅಂತ, ಟಿವಿಯಲ್ಲಿ ಏನನ್ನ ತೋರಿಸಿದ್ರು ಅಂತ ನೀನ್ ಇಷ್ಟ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರ್ತೀನಿ ಅನ್ಕೋಬೇಡ ವನಜ. ತೇಜ, ಯಾಕೋ ಅನಾವಶ್ಯಕವಾಗಿ ಆ ಹುಡುಗಿ ಮೇಲೆ ಕೂಗಾಡ್ತಾ ಇದ್ಯಾ? ಬಿಟ್ಬಿಡು. ಮತ್ತಿನ್ನೇನು ಡ್ಯಾಡ್, ಈಗ ನಡೆದಿರೋ ವಿಷಯ ಏನು? ಇವಳು ಮಾತಾಡ್ತಿರೋ ರೀತಿ ಏನು?
ಅದ್ ಹಾಗಲ್ಲ ಹಬ್ಬಿ, ನಿಮಗ್ ಹೆಲ್ಪ್ ಮಾಡೋಣ ಅಂತ. ಏನೇ ಹೆಲ್ಪು? ಯಾವ ಹೆಲ್ಪು? ಇನ್ನೊಂದ್ಸಲ ನಿನ್ ಲಿಮಿಟ್ಸ್ ಏನಾದ್ರು ಕ್ರಾಸ್ ಮಾಡಿದ್ರೆ, ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕಿದ್ರೆ, ಇವತ್ ಎತ್ತಿದ ಈ ಕೈ ಮುಂದಿನ ಸಲ ನಿನ್ ಉಸಿರನ್ನ ನಿಲ್ಸ್ಬಿಡುತ್ತೆ. ಮೈಂಡ್ ಇಟ್, ಮೈಂಡ್ ಇಟ್, ಮೈಂಡ್ ಇಟ್. ಸರ್ಸು, ಸುಮ್ಮನೆ ಸರ್ಸು. ಒಳಗ್ ಕರ್ಕೊಂಡು ಹೋಗಮ್ಮ ಅವಳನ್ನ, ಒಳಗ್ ಕರ್ಕೊಂಡು ಹೋಗು, ಕರ್ಕೊಂಡು ಹೋಗು ಒಳಗೆ. ಮಾಡಕ್ ನಡಿ. ಏನಮ್ಮ ಸರ್ಸು, ಬೆಳಿಗ್ಗೆಯಿಂದ ಒಂದ್ ಹನಿ ನೀರು ಕುಡ್ದಿಲ್ಲ. ಎರಡೇ ತುತ್ತು ತಿನ್ನಮ್ಮ. ಬೇಡಮ್ಮ, ರಾಹುಲ್ ಅವ್ರು ಹೇಗಿದಾರೋ, ಏನ್ ಮಾಡ್ತಿದಾರೋ ಅಂತ ನೆನೆಸ್ಕೊಂಡ್ರೆ ಕಣ್ಣೀರ್ ಬರ್ತಿದ್ಯಾ ಹೊರತು ಹಸ್ವಂತೂ ಆಗ್ತಿಲ್ಲಮ್ಮ. ಕಣ್ಣೀರಿಂದ ಕಣ್ ತುಂಬುತ್ತೆ ಹೊರತು ಹೊಟ್ಟೆ ತುಂಬೋದಿಲ್ಲ ಸರ್ಸು. ಅಣ್ಣನ್ ಬಗ್ಗೆ ಅನ್ನ ಬಿಟ್ಟು ಯೋಚನೆ ಮಾಡೋದಕ್ಕಿಂತ ಧೈರ್ಯವಾಗಿ ಅವನ್ನ ವಾಪಸ್ ಕರ್ಕೊಂಡ್ ಬರೋ ದಾರಿ ಹುಡುಕ್ಬೇಕು. ಧೈರ್ಯವಾಗಿರ್ಬೇಕು ಸರ್ಸು. ಎಲ್ಲ ಒಳ್ಳೇದೇ ಮಾಡ್ತಾ ಇದ್ದ ದೇವ್ರಿಗೆ ಇವತ್ ಯಾಕೆಷ್ಟು ಕೋಪನು? ಇನ್ನು ಎಷ್ಟು ಶಿಕ್ಷೆ ಕೊಡ್ತಾನೋ? ನನ್ ನಗು ಅಂದ್ರೆ ಕೋಪ, ನನ್ ಕಣ್ಣೀರು ಅಂದ್ರೆ ಆ ದೇವ್ರಿಗೆ ತುಂಬಾ ಇಷ್ಟನೇನೋ ಅಮ್ಮೋರೆ. ಅದಕ್ಕೆ ಮನಸಾರೆ ನಗು ಪ್ರತಿ ಸಲನೂ ಈಗ ಅಳೋ ಹಾಗೆ ಮಾಡ್ತಿದ್ದಾನೆ. ಹಾಗೇನಾಗಲ್ಲ ಸರ್ಸು, ನೀನೇನೇನೋ ಯೋಚನೆ ಮಾಡ್ಬೇಡ ಪ್ಲೀಸ್. ಅಣ್ಣ ಯಾವ ತಪ್ಪು ಮಾಡಿಲ್ಲ, ಅವ್ನ್ಗೆ ಯಾವ ಶಿಕ್ಷೆನೂ ಆಗಲ್ಲ. ಅಣ್ಣನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇದೆಯಮ್ಮ, ಆದ್ರೆ ವಾಗ್ದೇವಮ್ಮ ರಾಹುಲ್ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದಾರೋ, ಯಾರ್ ತಪ್ಪು ಅಂತ ಅನ್ಕೊಂಡಿದಾರೋ ಏನೋ. ಟಿವಿ ನ್ಯೂಸ್ ಇಂದ, ಫೇಕ್ ಆಡಿಯೋ ಕಾಲ್ ಇಂದ ಮೇಡಮ್ ಕನ್ಫ್ಯೂಸ್ ಆಗಿದ್ದಾರೆ ಹೊರತು ಅಣ್ಣನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ. ಸ್ವಲ್ಪ ಯೋಚನೆ ಮಾಡು ಸರ್ಸು. ಇಬ್ರು ಮಕ್ಕಳನ್ನ ಹೆತ್ತಿರೋ ವಾಗ್ದೇವಿಗೆ ಜನಗಳು ನಿಂದಿಸ್ತಾರೆ ಅನ್ನೋ ಒಂದು ನೋವನ್ನ ಬಿಟ್ರೆ ಅವಳಿಗೆ ಬೇರೆ ಯಾವ ಕೋಪನೂ ಇಲ್ಲಮ್ಮ. ಅಂದ್ರೆ ಮತ್ತೆ ಅಮ್ಮವ್ರ ಮೌನ? ಯೋಚನೆ ಮಾಡ್ತಿದ್ದಾಳಮ್ಮ, ಊಟ ಕೂಡ ಮಾಡಿಲ್ಲ. ಹಲೋ, ಕಸ್ಟಡಿಯನ್ ಅವರೇ, ನಾನು ರಾಹುಲ್ ಮಾತಾಡ್ತಿರೋದು. ಹೇಳಿ ಸರ್, ಈಗ ನಾವೇನಾದ್ರೂ ಕ್ವಶನ್ ಪೇಪರ್ಸ್ ನ ಲೀಕ್ ಮಾಡ್ಲಿಲ್ಲ ಅಂದ್ರೆ ನಮ್ ವಾಗ್ದೇವಿ ಇನ್ಸ್ಟಿಟ್ಯೂಟ್ಸ್ ಹೆಸರು ಪೂರ್ತಿ ಹಾಳಾಗಿ ಹೋಗುತ್ತೆ. ಮನುಷ್ಯನ್ ಮೌನ ಯೋಚನೆಗಳನ್ನ ಹುಟ್ಟಿಸುತ್ತೆ. ಹುಟ್ಟು ಯೋಚನೆ ಒಳ್ಳೇದಾದ್ರೆ ಆನಂದವಾಗೇ ಇರುತ್ತೆ. ಅದೇ ಅನುಮಾನ ಆದ್ರೆ ನೋವಿಗೆ, ಅದನ್ನು ಮೀರಿದ ಕೋಪಕ್ಕೆ ಕಾರಣ ಆಗುತ್ತೆ. ರಾಹುಲ್ ಕಸ್ಟೋಡಿಯನ್ ಜೊತೆ ಮಾತಾಡಿರೋದನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅದನ್ನ ನಾನ್ ಕೇಳೋದಲ್ಲ, ನಿನಗೆ ಕಾಣಿಸ್ಲಿಲ್ವಾ? ನೀನ್ ಬೆಳೆಸ್ದವ್ರ ಮೇಲೆ ನಿನಗೆ ನಂಬಿಕೆ ಇರ್ಬೇಕಿತ್ತಲ್ವಾ? ನಿನ್ ಮೇಲೆ, ನಮ್ಮ ವಿದ್ಯಾಸಂಸ್ಥೆಗಳ ಮೇಲೆ ಅವ್ರು ಬೆಳೆಸ್ಕೊಂಡಿರೋ ಗೌರವ, ನಿನ್ ಗುರಿಗೋಸ್ಕರ ಅವ್ರು ಪಡ್ತಾ ಇರೋ ಕಷ್ಟ ನಿನಗೆ ಕಾಣಿಸ್ತಾ ಇಲ್ವಾ?
ತಲೆ ಕತ್ತರಿಸಿದ್ರು ಸರಿ, ತಲೆ ಬಗ್ಸೋ ಕೆಲಸ ಮಾಡಬಾರ್ದು ಅನ್ನೋ ರಾಹುಲ್ ಸಂಕಲ್ಪ, ಅವನ್ ಮನೋಧೈರ್ಯ ನಿನಗೆ ಕಾಣಿಸ್ತಾನೆ ಇಲ್ವಾ? ಆ ವಿಷಯ ಎಲ್ಲ ನನಗೆ ಗೊತ್ತು. ಆದ್ರೆ ನನ್ನ ಮನೆಗೆ ಬಂದು ನನ್ನ ಮಗನ ಅರೆಸ್ಟ್ ಮಾಡುವಂತ ಧೈರ್ಯ ಆ ಪೊಲೀಸ್ ಅವ್ರಿಗೆ ಬಂದಿದೆ ಅಂದ್ರೆ ಅವ್ರ ಹಿಂದೆ ಯಾವುದೋ ಒಂದು ಬಲವಾದ ಸಾಕ್ಷಿ ಖಂಡಿತವಾಗ್ಲೂ ಇರಬೇಕು. ಎಲ್ಲ ಗೊತ್ತಿರೋ ನಿನ್ನನ್ನೇ ಅನುಮಾನ ಪಡೋ ಹಾಗೆ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನಿಜಾನ ಸುಳ್ಳು ಮಾಡೋದು, ಇಲ್ದೇ ಇರೋ ಸಾಕ್ಷಿನ ಹುಡ್ಸೋದು ಕಷ್ಟ ಏನು? ನಮ್ಮ ಅಮ್ಮನಿಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ಎಷ್ಟು ಪ್ರೆಸ್ಟೀಜಿಯಸ್ ಅಂತ ನಿಮಗೂ ಕೂಡ ಗೊತ್ತು. ಈಗಾಗಲೇ ನಮ್ಮ ಅಮ್ಮನ ಕಂಡೀಷನ್ ಸ್ವಲ್ಪ ವೀಕ್ ಆಗಿದೆ. ರಾಹುಲ್ ಅವರೇ, ತಗೊಳ್ಳಿ. ರಾಹುಲ್ ಅವರೇ, ತುಂಬಾ ದಿನದಿಂದ ನನ್ಗೊಂದು ಅನುಮಾನ ಇದೆ, ಹೇಳಲಾ? ಬೇಡ ಅಂದ್ರೆ ಸುಮ್ಮನೆ ಇರ್ತೀಯಾ? ಕೇಳು. ಈ ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿ ಕೇಳೋ ಶಬ್ದ ಅಮ್ಮ ಅನ್ನೋದಲ್ವಾ? ಮತ್ ನೀವ್ ಯಾಕೆ ಬಾಯಿ ತುಂಬಾ ಅಮ್ಮವ್ರನ್ನ ಅಮ್ಮ ಅಂತಾನೆ ಕರೆಯಲ್ವಲ್ಲ? ಅಮ್ಮನೇ ಮೊದಲ ಗುರು ಅಂತಾರಲ್ಲ, ಅದಕ್ಕೆ ಸರ್ಸು. ನಿಮ್ಗಷ್ಟೇ ಅಲ್ಲ ರಾಹುಲ್ ಅವರೇ, ಯಾರಿಗಾದ್ರೂ ಅನ್ಸುತ್ತೆ ಅಲ್ವಾ? ಆದ್ರೆ ನೀವೇ ಯಾಕೆ ಕರೆಯಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮಗೆ ಬುದ್ಧಿ ಬಂದಾಗ್ಲಿಂದ ಮೇಡಮ್ ಒಬ್ರು ಟೀಚರ್ ಆಗಿ ಯಾವಾಗ್ಲೂ ಸ್ಟೂಡೆಂಟ್ಸ್ ಮಧ್ಯೆ ಓಡಾಡೋ ಗುರು ಥರಾನೇ ನೋಡಿರೋದು. ಮನೆಗೆ ಬರೋರೆಲ್ಲ ಮೇಡಮ್ನ ಮೇಡಮ್ ಮೇಡಮ್ ಅನ್ನೋದಕ್ಕೆ ಒಂದು ರೀಸನ್ ಇದ್ರೆ, ಚಿಕ್ಕ ವಯಸ್ಸಿಂದ ನಮಗೆ ಅಮ್ಮನ ಹಾಗೆ ಪ್ರೀತಿ ತೋರಿಸ್ತಾ ಒಬ್ಬ ಟೀಚರ್ ಆಗಿ ಎಲ್ಲ ವಿಷಯಗಳಲ್ಲೂ ನಮಗೆ ಗೈಡೆನ್ಸ್ ಕೊಡ್ತಿದ್ದ ಕಾರಣಕ್ಕೆ ಅಮ್ಮ ಅನ್ನೋ ಪದ ಮೇಡಮ್ ಆಯ್ತು. ಅಂದ್ರೆ ನೀವ್ ಯಾವತ್ತೂ ಅಮ್ಮವ್ರನ್ನ ಅಮ್ಮ ಅಂತ ಕರ್ದೇ ಇಲ್ವಾ ರಾಹುಲ್ ಅವರೇ? ಇಲ್ಲ ಸರ್ಸು, ಕನ್ಸಲ್ಲೂ ಕೂಡ ಕರೆದಿಲ್ಲ ನಾನು. ನಾವು ಯಾವಾಗ್ಲೂ ಮೇಡಮ್ನ ಮೇಡಮ್ ಅಂತಾನೆ ಕರಿತೀವಿ ಹೊರತು ಅಮ್ಮ ಅಂತ ಕರೆಯೋದಿಲ್ಲ ಸರ್ಸು. ಹೌದಾ? ಹೌದು. ಈಗಾಗಲೇ ನಮ್ಮ ಅಮ್ಮನ ಕಂಡೀಷನ್ ಸ್ವಲ್ಪ ವೀಕ್ ಆಗಿದೆ. ರಾಹುಲ್ ಅವರು ಅಮ್ಮವ್ರನ್ನ ಅಮ್ಮ ಅಂತ ಕರೆದಿದ್ದಾರೆ ಅಂದ್ರೆ ಮಾತಾಡಿದ್ದು ರಾಹುಲ್ ಅವ್ರ ಅಲ್ವಾ? ಒಂದು ವೇಳೆ ಯಾರಾದ್ರೂ ರಾಹುಲ್ ಅವ್ರ ಹಾಗೆ ಮಾತಾಡಿದಾರಾ? ಇಂಥ ಮೋಸ ಮಾಡೋ ಅವಶ್ಯಕತೆ ಯಾರಿಗಿದೆ? ಧ್ವನಿ ಬದಲಾಯಿಸಿ ಮಾತಾಡೋ ದುರ್ಬುದ್ಧಿ ಯಾರಿಗಿದೆ? ಅಂದ್ರೆ ಇದೆಲ್ಲ ಪ್ರೀತಿ ಮಾಡ್ತಿರೋ ಕೆಲ್ಸನಾ? ಅವಳನ್ನ ಬಿಟ್ರೆ ಹೀಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಇನ್ಯಾರಿಗೂ ಬರಲ್ಲ. ಇವತ್ತು ಅವಳನ್ನ ಸುಮ್ಮನೆ ಬಿಡಬಾರ್ದು. ಅವಳ ಹಿಂದೆ ಯಾರೇ ಇದ್ರು, ಇಲ್ಲ ಅವಳೊಬ್ಳೇ ಇದನ್ನೆಲ್ಲ ಮಾಡ್ತಿದ್ರು, ಎಲ್ಲದನ್ನು ಹೊರಗಡೆ ಎಳಿಬೇಕು.
ನಾನು ರಾಹುಲ್ ಅವರನ್ನ ಬಿಡಿಸ್ಕೋಬೇಕು. ಏನು ಈ ಟೈಮಲ್ಲಿ ಬಂದಿದ್ಯಾ? ನಿದ್ದೆ ಬಂದಿಲ್ವಾ? ಇಲ್ಲ ಜೈಲಲ್ಲಿರೋ ನಿನ್ ಗಂಡ ನೆನ್ಪಾಗ್ತಿದ್ದಾನ? ಅವರು ನೆನ್ಪಾಗಿದ್ದಕ್ಕೇನೆ ನಿನ್ನನ್ನು ಹುಡ್ಕೊಂಡು ಬಂದಿರೋದು. ಧ್ವನಿ ಬದಲಾಯಿಸಿ ರಾಹುಲ್ ಅವ್ರ ತರ ಯಾಕೆ ಮಾತಾಡ್ದೆ? ಯಾಕೆ ಅವ್ರನ್ನ ಈ ಸಮಸ್ಯೆಯಲ್ಲಿ ಸಿಕ್ಕಾಕಿಸ್ದೆ? ಧ್ವನಿ ಬದಲಾಯಿಸೋದಂದ್ರೇನು? ಅದ್ರಲ್ಲೂ ನಾನ್ ರಾಹುಲ್ ತರ ಮಾತಾಡೋದಂದ್ರೇನು? ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹುಚ್ಚಲ್ಲ, ಅಪ್ಪಟ ಸತ್ಯ. ಸರ್ಸು ಹಾಗೆ ಅಮ್ಮವ್ರ ಹತ್ರ ಮಾತಾಡ್ದೋಳು ರಾಹುಲ್ ಅವ್ರ ಹಾಗೆ ಮಾತಾಡಿರೋದಿಲ್ವಾ? ಅದೇನೋ ನಿನ್ ಮೇಲಿರೋ ದ್ವೇಷ, ಆದ್ರೆ ರಾಹುಲ್ ಮೇಲೆ ನನ್ಗೇನ್ ಕೋಪ ಇಲ್ವಲ್ಲ? ಕೋಪ ಇಲ್ಲ ಅಂದ್ಮೇಲೆ ಯಾಕೆ ಹೀಗೆ ಮಾಡಿದೆ? ಅಮ್ಮೋರು ನಿನ್ನನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ನಿನ್ ಮೇಲಿರೋ ನಂಬಿಕೆಯಿಂದ ವಿದ್ಯಾಸಂಸ್ಥೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅಮ್ಮವ್ರ ಕುಟುಂಬದ ಮೇಲೆ ನೀನು ಎಷ್ಟು ವಿಶ್ವಾಸ ತೋರಿಸ್ಬೇಕು. ಆದ್ರೆ ನೀನ್ ಹೀಗೆ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ಯಾ? ಎಲ್ರೂ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ಯಾ? ನಾನ್ ಮಾಡಿಲ್ಲ ಅಂತಿದ್ರು ಯಾಕೆ ಪದೇ ಪದೇ ಅದೇ ಮಾತು ಹೇಳ್ತಿದ್ಯಾ? ಅಲ್ದೆ ಅಂತ ಕೆಲಸ ಮಾಡೋ ಅವಶ್ಯಕತೆ ನನಗಿಲ್ಲ. ನೀನು ನನ್ ಥರಾನೇ ಧ್ವನಿ ಬದಲಾಯಿಸ್ತೋಳು. ಮಾತ್ ಮಾರ್ಸೋದು, ಸುಳ್ಳು ಹೇಳೋದು ನಿನ್ಗೆ ಕಷ್ಟ ಅಲ್ಲ ಅಂತ ನಂಗೆ ಗೊತ್ತು. ಹಾಗಂತ ನೀನ್ ಅನ್ಕೊಂಡ್ರೆ ಸತ್ಯ ಆಗ್ಬಿಡಲ್ಲ. ನಾನ್ ಅಂದ್ಕೊಳ್ಳೋದಲ್ಲ, ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿ ತೋರಿಸ್ತೀನಿ. ಏ ಸರ್ಸು, ಬೇಡ ಸರ್ಸು, ಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನಾನೇನೋ ಗೊತ್ತಾಗದೆ ಮಾಡಿರೋ ತಪ್ಪು. ಇನ್ಯಾವತ್ತೂ ಹೀಗೆ ಮಾಡಲ್ಲ. ಇವತ್ತೇ ನಾನು US ಕೋರ್ಟ್ ಹೋಗ್ತೀನಿ. ಬೇಕು ಅಂದ್ರೆ ನಿನ್ ಕಾಲು ಹಿಡ್ಕೋತೀನಿ. ಪ್ಲೀಸ್ ಸರ್ಸು, ಪ್ಲೀಸ್ ಪ್ಲೀಸ್. ಆಂಟಿಗೆ ಮಾತ್ರ ಹೇಳ್ಬೇಡ. ಆಂಟಿ ನನ್ನ ಸಾಯಿಸೇ ಬಿಡ್ತಾರೆ. ಆಂಟಿ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನನಗ್ ಜೀವನನೇ ಇರೋದಿಲ್ಲ. ಪ್ಲೀಸ್ ಸರ್ಸು, ಪ್ಲೀಸ್ ಪ್ಲೀಸ್. ಬೇಕಾದ್ರೆ ನಿನ್ ಕಾಲು ಹಿಡ್ಕೋತೀನಿ. ಹೀಗೆಲ್ಲ ಬೇಡ್ಕೋತೀನಿ ಅನ್ಕೊಂಡ್ಯಾ? ಸರಿಯಾಗಿ ತಲೆ ಗುರಿ ಇಟ್ಟು ರನ್ನಿಂಗ್ ಅಲ್ಲಿ ನಿನ್ನ ಶೂಟ್ ಮಾಡ್ತೀನಿ. ಗಾಳಿಯಲ್ಲಿ ತೂರ್ಕೊಂಡು ಹೋಗೋಗೆ ಫೈರ್ ಮಾಡ್ತೀನಿ ಅಂತೆಲ್ಲ ವಾರ್ನಿಂಗ್ ಕೊಡಬಾರ್ದು ವಾಣಿ. ನನ್ನ ಬಗ್ಗೆ ಹೇಳಿದ ತಕ್ಷಣ ಆಂಟಿ ನನಗೆ ಬೈತಾರೆ, ಮಹಾ ಅಂದ್ರೆ ಹೊಡಿತಾರೆ. ಇಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗು ಅಂತಾರೆ. ನಾನು ಆಚೆ ಹೋಗೋಕ್ಕೂ ಮುಂಚೆ ಏನ್ ಮಾಡ್ತೀನಿ ಗೊತ್ತಾ? ತುಂಬಾ ಸಿಂಪಲ್. ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ನ ಕೈ ಕೊಟ್ಟು ಆಂಟಿ ಮುಂದೆ ಇಡ್ತೀನಿ, ಓದು ಅಂತೀನಿ. ಆವಾಗ ಹೇಗಿರುತ್ತೆ? ಏನು ಹೆದರ್ಸ್ತಿದ್ಯಾ? ಇಲ್ಲ, ನಮಗ್ ಗೊತ್ತಿರೋ ನಿಜಾನ ಮನಸ್ಸಲ್ಲೇ ಬಚ್ಚಿಟ್ಕೋ ಅಂತ ಹೇಳ್ತಿದ್ದೀನಿ ಮೈ ಡಿಯರ್ ವಾಣಿ. ಅದೇ ಸೆರಸು ಸೆರಸು. ನಾವಿಬ್ರು ಅಮೆರಿಕ ನಾರ್ತ್ ಕೊರಿಯಾ ಯುದ್ಧಕ್ಕೆ ಬಂದಾಗ ತೋಳ್ಬಲಗಳನ್ನ ತೋರಿಸ್ಕೋಬೇಕೇ ಹೊರತು ಯುದ್ಧಕ್ಕೆಲ್ಲ ಇಳಿಬಾರ್ದಮ್ಮ. ಅವ್ರ ಯುದ್ಧ ಪ್ರಪಂಚಕ್ಕೆ ನಷ್ಟ ಆದ್ರೆ ನಮ್ ಯುದ್ಧ ಈ ಕುಟುಂಬಕ್ಕೇನೆ ನಷ್ಟ. ಅರ್ಥ ಆಯ್ತಾ? ಹೋಗು. ನೋಡು ಪ್ರೀತಿ, ಇಲ್ಲಿಗೆ ಬಂದಿರೋ ಮೊದಲನೇ ದಿನದಿಂದ ನನ್ನ ಪ್ರಾಣ, ನನ್ನ ಜೀವನಕ್ಕಿಂತ ಅಮ್ಮೋರ್ ಮರ್ಯಾದೆನೇ ಜಾಸ್ತಿ ಅಂತ ನಂಬಿದ್ದೀನಿ. ಇನ್ನು ಈ ಮನೆ ಸೊಸೆ ಆದ್ಮೇಲೆ ಅಮ್ಮೋರ್ ಪ್ರೀತಿ ಸಿಕ್ಮೇಲೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನಿಂದ ಯಾವ ತಪ್ಪು ಆಗ್ಬಾರ್ದು ಅಂತ ದಿನ ದೇವ್ರ ಹತ್ರ ಬೇಡ್ಕೋತೀನಿ. ಅಂತದ್ರಲ್ಲಿ ನೀನ್ ಹೆದರ್ಸಿದ್ರೆ ಹೆದರ್ಕೊಂಡು ಹೇಗ್ ಸುಮ್ನಾಗ್ತೀನಿ ಅನ್ಕೊಂಡೆ? ನೀನ್ ಹೇಳ್ದಾಗೆ ಏನಾಗತ್ತೋ ಆಗ್ಲಿ, ಹೋದ್ರೆ ಇಬ್ರು ಹೋಗೋಣ. ಆದ್ರೆ ಈ ಮನೆ ಮರ್ಯಾದೆನ ಕಾಪಾಡ್ತೀನಿ. ಏ
ಮೆಂಟಲ್. ರಾಹುಲ್ ಯಾವತ್ತೂ ಹಾಗೆ ಮಾತಾಡಲ್ಲ ಮ್ಯಾಮ್. ಆದ್ರೆ ಅರೆಸ್ಟ್ ಮಾಡೋದಕ್ಕೆ ಅದೇ ಪ್ರೂಫ್ ಆಗಿದೆ. ಹೌದು, ನಾವು ನಂಬಿದ್ದು ನಿಜ ಅಂತ ನಿರೂಪಿಸೋದೇ ಈಗ ನಮ್ಮ ಮುಂದೆ ಇರೋ ಕರ್ತವ್ಯ. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಸ್ಟೋಡಿಯನ್ ಜೊತೆಗೆ ರಾಹುಲ್ ಮಾತಾಡಿರೋ ಆ ಫೋನ್ ಕಾಲ್ ಬಗ್ಗೆ ಡೀಟೇಲ್ಸ್ನ ನಾವು ತಿಳ್ಕೋಬೇಕು. ಯಾಕೆ ಹೀಗೆ ಮಾತಾಡ್ದ, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಹೌದು ಅಮ್ಮವ್ರೆ, ಟಿವಿಲ್ ತೋರಿಸಿದ ಹಾಗೆ ಪ್ರಶ್ನೆ ಪತ್ರಿಕೆ ಅಧಿಕಾರಿ ಜೊತೆ ಮಾತಾಡಿದ್ದು ರಾಹುಲ್ ಅವರಲ್ಲಮ್ಮ. ತೇಜಣ್ಣ, ಮಧ್ಯಾಹ್ನ ಟಿವಿಲ್ ತೋರಿಸಿದ ವಿಡಿಯೋ ಮತ್ತೆ ನಾವು ನೋಡೋ ಅವಕಾಶ ಇದೆಯಾ? ಟಿವಿವರೆಗೂ ಯಾಕೆ ಸರ್ಸು? ನಾವು ಮೊಬೈಲಲ್ಲ ನೋಡ್ಬೋದು. ಒಂದ್ಸಲ ಅಮ್ಮವ್ರಿಗೆ ಅದನ್ನ ತೋರಿಸಿ. ನಮ್ಮ ಅಮ್ಮನಿಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ಎಷ್ಟು ಪ್ರೆಸ್ಟೀಜಿಯಸ್ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗಾಗಲೇ ನಮ್ಮ ಅಮ್ಮನ ಕಂಡೀಷನ್ ಸ್ವಲ್ಪ ವೀಕ್ ಆಗಿದೆ. ಕೇಳಿಸ್ಕೊಂಡ್ರ ಅಮ್ಮೋರೆ? ರಾಹುಲ್ ಅವರು ನಿಮ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಮ್ಮ ಅಂತ ಹೇಳಿದ್ದಾರೆ. ಯಾವತ್ತಾದ್ರೂ ಅವರು ನಿಮ್ಮನ್ನ ಅಮ್ಮ ಅಂತ ಕರೆದಿದ್ದಾರಾ? ನಿಜಾನೇ, ರಾಹುಲೇ ಅಲ್ಲ, ಯಾವ ಮಕ್ಕಳು ಅಮ್ಮ ಅಂತ ಕರೆದಿಲ್ಲ. ಮೇಡಮ್ ಅಂತ ಹೇಳಿನೇ ಅಭ್ಯಾಸ. ಅಂಥದ್ರಲ್ಲಿ ಆ ಆಡಿಯೋದಲ್ಲಿ ಅಮ್ಮ ಅಂತ ಕರಿತಿದ್ದಾನಂತಂದ್ರೆ ಅದು ಖಂಡಿತವಾಗಿ ರಾಹುಲ್ ವಾಯ್ಸ್ ಅಲ್ಲ. ಅಲ್ಲ, ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಹೌದು ಡ್ಯಾಡ್, ನಾವ್ ಯಾವಾಗ್ಲೂ ಮ್ಯಾಮ್ನ ಮ್ಯಾಮ್ ಅಂತಾನೆ ಕರಿತೀವಿ. ಅಮ್ಮ ಅಂತ ಇದುವರೆಗೆ ಕರೆದೇ ಇಲ್ಲ. ಅಂದ್ರೆ ಫೋನಲ್ಲಿ ಮಾತಾಡಿದ್ದು ರಾಹುಲ್ ಅಲ್ವಾ? ಅಲ್ಲ ತೇಜಣ್ಣ, ಖಂಡಿತ ಅವರಲ್ಲ. ಮತ್ತೆ ಈ ಧ್ವನಿ? ಆ ಧ್ವನಿ ರಾಹುಲ್ ಅವರದ್ದೇ ಅಮ್ಮೋರೆ. ಆದ್ರೆ ಮಾತಾಡಿದ್ ಮಾತ್ರ ರಾಹುಲ್ ಅವರಲ್ಲ. ಏನ್ ಮಾಡಿ ನೀನ್ ಹೇಳ್ತಿರೋದು? ಇಷ್ಟು ದ್ವೇಷನ ಇಟ್ಕೊಂಡು ನಮಗ್ ವಿರುದ್ಧವಾಗಿ ಇದನ್ನೆಲ್ಲ ಬೇಕು ಅಂತ ಯಾರು ಈ ಕೆಲಸಗಳನ್ನ ಮಾಡಿರಬಹುದು? ಅದು ಬೇರೆ ಯಾರು ಅಲ್ಲ ಆಂಟಿ, ಇದನ್ನೆಲ್ಲ ಮಾಡಿರೋದ ಸರಸುನೆ. ಏನ್ ಮಾತಾಡ್ತಿದ್ಯಾ ಪ್ರೀತಿ ನೀನು? ಸರಸು ಮಾಡೋದು ಅಂದ್ರೆ ಏನು? ಹೌದು ಅಂಕಲ್, ಸರಸುನೆ ರಾಹುಲ್ ಹಾಗೆ ಮಾತಾಡಿದಾಳೆ. ಅವಳು ಹಾಗೆ ಮಿಮಿಕ್ರಿ ಮಾಡಿ ರಾಹುಲ್ನ ಈ ಕೇಸಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದಾಳೆ. ಹೌದು ಆಂಟಿ, ಆ ಸರಸುನೆ ಮಾಡಿದಾಳೆ. ಸರಸು? ವಾಗ್ದೇವಿ, ಏನು ಆಗಲ್ಲ, ರಾಹುಲ್ಗೇನು ಆಗಲ್ಲಮ್ಮ. ನೀನ್ ಧೈರ್ಯವಾಗಿರು. ನೀನ್ ಮತ್ತೆ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ಗೇನಾಗತ್ತೋ ಅಂತ ಭಯ ಆಗತ್ತಮ್ಮ. ನೀನೇನು ಚಿಂತೆ ಮಾಡಬೇಡ, ರಾಹುಲ್ ಕ್ಷೇಮವಾಗಿ ವಾಪಸ್ ಬರ್ತಾನೆ.
ಮೇಡಮ್ ಅವರು ಶಾಕಿಂಗ್ ನ್ಯೂಸ್ ಕೇಳಿದ್ರೆ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಸರ್ಸು ಹೆಸರು ಕೇಳಿದ್ದಕ್ಕೇನೆ ಅಮ್ಮವರು ಹೀಗಾಗಿದ್ದಾರೆ ಅಂದರೆ ಇವಾಗ ನಾನು ಪ್ರೀತಿ ಬಗ್ಗೆ ಹೇಳಿ ಪ್ರೀತಿ ನನ್ನ ಬಗ್ಗೆ ಹೇಳಿದ್ರೆ ಅಮ್ಮವರು ಸಹಿಸ್ಕೊಳ್ಳೋದಿಲ್ಲ. ಈಗ ನಾನು ಸುಮ್ಮನೆ ಇರೋದೇ ಒಳ್ಳೇದು. ಹೇಳ್ಬಾರ್ದು. ಮೇಡಮ್ ಕೊಡಿ. ತಗೋ ವಾಗ್ದೇವಿ, ಸ್ವಲ್ಪ ನೀರು ಕೊಡಿ. ಕುಡಿಯಮ್ಮ, ಕುಡಿ. ಏನು ಯೋಚನೆ ಮಾಡ್ಬೇಡಮ್ಮ, ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ. ಸರಸು 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 ಪ್ರತಿ ಸಾರಿನೂ ಅವಳು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ, ನನ್ ಕಷ್ಟ ಕೊಡ್ತಾನೆ ಇದ್ದಾಳೆ. ಅವಳನ್ನ ಕ್ಷಮಿಸ್ಕೊಡ್ದು, ಜೀವಂತವಾಗಿ ಬಿಡ್ಕೊಡ್ದು. ನನ್ನ ರಾಹುಲ್ನ ಅರೆಸ್ಟ್ ಮಾಡುವಂತ ಪರಿಸ್ಥಿತಿನ ತಂದಿದ್ದಾಳೆ. ಸಾಲದು ಅಂತ ನನ್ನ ಕುಟುಂಬನ ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ನನ್ನ ಮರ್ಯಾದೆ ತೆಗಿಬೇಕು ಅಂತ ಯಾಕಿಷ್ಟೊಂದು ದ್ವೇಷ ಸಾಧಿಸ್ತಿದ್ದಾಳೆ. ಅವಳನ್ನ ಬಿಡಬಾರ್ದು, ಅವಳನ್ನ ಬಿಡಬಾರ್ದು. ನಾನು ಬಿಡಲ್ಲ. ಅಮ್ಮೋರೆ, ನೀವು ಕೋಪ ಮಾಡ್ಕೋಬೇಡಿ ಅಮ್ಮೋರೆ, ಸಮಾಧಾನವಾಗಿರಿ. ಫೋನಲ್ಲಿ ಮಾತಾಡಿದ್ದು ರಾಹುಲ್ ಅವರಲ್ಲ ಅಂತ ನಮ್ಗೆ ಗೊತ್ತಾಯ್ತಲ್ವಾ? ಈ ಕೇಸ್ ವಿಷಯದಲ್ಲಿ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ ಅಂತ ಅರ್ಥ ಆಯ್ತಲ್ವೇನಮ್ಮ? ಅದ್ ಸಾಕಮ್ಮ. ಹೇಗಾದ್ರೂ ಸರಿ, ನಾವೆಲ್ಲರೂ ಸೇರಿ ರಾಹುಲ್ ಅವರನ್ನ ಬಿಡ್ಸೋಣ. ಅವರನ್ನ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ದು ಯಾರೇ ಆದ್ರೂ ಸರಿ. ನೀವ್ ಹೇಳ್ದ ಹಾಗೆ ನಾವು ಕ್ಷಮಿಸ್ಬಾರ್ದಮ್ಮ, ಕ್ಷಮಿಸ್ಬಾರ್ದು. ಹೌದು ಮ್ಯಾಮ್, ಈ ಲಾಜಿಕ್ ಪಾಯಿಂಟ್ ಜೊತೆ ನಾವು ಲಾಯರ್ನ ಭೇಟಿ ಮಾಡಿದ್ರೆ ರಾಹುಲ್ಗೆ ಬೇಲ್ ಸಿಗೋ ಅವಕಾಶ ಇದೆ. ಹಾ ಹೌದಮ್ಮೋರೆ. ತೇಜ, ಹಾಗಾದ್ರೆ ಮೊದಲು ಆ ಕೆಲಸ ಮಾಡು. ಅದಕ್ಕೆಮ್ಮ ಮೊದಲು ಇವಳ ನೀವು ಒಳಗಡೆ ಕರ್ಕೊಂಡು ಹೋಗಿ. ವಾಗ್ದೇವಿ ಬಾಮ್ಮ. ತೇಜ, ಒಂದು ಮಾತನ್ನ ನೆನ್ಪಿಟ್ಕೋ. ರಾಹುಲ್ ಹೊರಗಡೆ ಬಂದ ಮೇಲೆ ಆ ಸರಸುನ ಬಿಡಕೊಡ್ದು, ಅವಳನ್ನ ಬದುಕೋದಕ್ಕೆ ಬಿಡಕೊಡ್ದು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆ ಸರಸುನೆ, ಆ ಸರಸುನೆ, ಆ ಸರಸುನೆ. ನೀನ್ ಬಾ ವಾಗ್ದೇವಿ. ಕರ್ಕೊಂಡು ಹೋಗಿ ಅದಕ್ಕೆಮ್ಮ. ಆದ್ರೂ ಮೇಡಮ್ ಕಂಡೀಷನ್ ಗೊತ್ತಿದ್ರು ಕೂಡ ಆ ಪ್ರೀತಿ ಯಾಕೆ ಹಾಗೆ ಬಿಹೇವ್ ಮಾಡಿದ್ಲು? ಸ್ವಲ್ಪ ಕೂಡ ಸೆನ್ಸ್ ಇಲ್ದೇನೆ. ಬುದ್ಧಿ ಹೇಳ್ಬೇಕಾಗಿರೋದು ಸರ್ಸುಗಲ್ಲ, ಪ್ರೀತಿಗಂತ. ನಿಮ್ ಮೇಡಮ್ ಯಾವತ್ತು ತಿಳ್ಕೊತಾರೋ ಆವಾಗ್ಲೇ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗೋದು. ಆ ಅವಕಾಶ, ಸಮಯ ಬೇಗ ಬರ್ಬೇಕು ಅಂತ ನಾನು ಕೂಡ ಕೇಳ್ಕೊತಿದ್ದೀನಿ ತೇಜಣ್ಣ. ರಾಹುಲ್ ಅವರು ಬೇಗ ಹೊರಗಡೆ ಬರ್ಬೇಕು, ಅವ್ರಿಗೇನು ಆಗ್ಬಾರ್ದು. ನೋಡಿ, ನೀವು ಮಾಡೋಂಥ ಕೆಲಸಕ್ಕೆ ನಾನು ಕೊಡ್ತಾರೋ ಬ್ಲ್ಯಾಂಕ್ ಚೆಕ್ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ, ತಗೊಳ್ಳಿ. ಬ್ಲ್ಯಾಂಕ್ ಚೆಕ್ ಕೊಡ್ತಾ ಇದ್ದೀರಾ ಅಂದ್ರೆ ನನ್ನಿಂದ ದೊಡ್ಡ ಫೇವರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇದೆ. ಹೌದು, ತುಂಬಾ ದೊಡ್ಡ ಫೇವರ್. ಆದ್ರೆ ಅದು ನಿಮ್ಮಿಂದ ಸಿಂಪಲ್ ಆಗಿ ಫಿನಿಶ್ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಿಬ್ಬರಿಗೂ ಇದೆ. ಏನ್ ಮಾಡ್ಬೇಕು? ವಾಗ್ದೇವಿ ಅವರನ್ನ ಅರೆಸ್ಟ್ ಮಾಡಬೇಕು. ಮಗ ಅರೆಸ್ಟ್ ಆಗಿದ್ದಾನೆ ಅನ್ನೋ ನೋವಲ್ಲಿರೋ ಆ ತಾಯಿ ಹೃದಯ ಇವಾಗ ತಾನೇ ಅರೆಸ್ಟ್ ಆಗ್ತಿದ್ದೀನಿ ಅಂದಾಗ ನಿಂತು ಹೋಗ್ಬಿಡ್ಬೇಕು. ಗೌರವ, ಪ್ರತಿಷ್ಠೆ, ಪ್ರಾಣ ಸಮವಾಗಿ ನೋಡಿರೋ ಆ ವಾಗ್ದೇವಿ ಪತನ ಇವತ್ತಿನಿಂದನೇ ಶುರು ಆಗಬೇಕು. ಏನ್ ಮಾಡ್ತಿರೋ?
ಯಾವ ಕೇಸಲ್ಲಿ ಅವಳನ್ನ ಲಾಕ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ವಾಗ್ದೇವಿ ಮಾತ್ರ ಅರೆಸ್ಟ್ ಆಗಬೇಕು. ಆ ವಿಷುವಲ್ಸ್ನ ಟಿವಿಯಲ್ಲಿ ನೋಡಿ ನಾನು ಎಂಜಾಯ್ ಮಾಡಬೇಕು. ಬ್ಲಾಂಕ್ ಚೆಕ್. ಹಾಗೆ ಆಗಲಿ ಮೇಡಮ್. ತಥಾಸ್ತು. ತೇಜ, 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 ಏನಾಯ್ತು ವಾಗ್ದೇವಿ? ಅಕ್ಕ, ತೇಜ ಎಲ್ಲಿ? ಅದು ಮೇಡಮ್ ಲಾಯರ್ ಹತ್ರ ಮಾತಾಡಕ್ ಹೋಗಿದ್ದಾರೆ. ಓಹ್, ಇನ್ನು ಬಂದಿಲ್ವಾ? ಅಲ್ಲಿ ನೋಡಿ, ಬಂದೇ ಬಿಟ್ಟ ಮೇಡಮ್. ತೇಜ, ಲಾಯರ್ ಹತ್ರ ಮಾತಾಡಿದ್ಯಪ್ಪ? ಮಾತಾಡಿದೆ ಮ್ಯಾಮ್. ಸ್ಟೂಡೆಂಟ್ಸ್ ಕೆರಿಯರ್ಗೆ ಸಂಬಂಧಪಟ್ಟಿರೋ ಸೀರಿಯಸ್ ಇಶ್ಯೂ ಅಲ್ವಾ, ಬೇಲ್ ಸಿಗೋದು ಕಷ್ಟ, ಆದರೂ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ ಮೇಡಮ್ನ ಅಮ್ಮ ಅಂತ ಕರೆದ ಹಾಗೆ ಆಡಿಯೋದಲ್ಲಿ ಇದೆ ಅಂತ ಹೇಳಿದ್ಯಾ? ಹೇಳಿದೆ ಡ್ಯಾಡ್, ಆದ್ರೆ ಅದನ್ನ ಕೋರ್ಟಲ್ಲೇ ಪ್ರೂವ್ ಮಾಡೋದಕ್ಕೆ ಆಗೋದು ಅಂತ ಹೇಳ್ತಿದ್ದಾರೆ. ಏನ್ ತೇಜ ಇದು? ಏನೋ ಒಂದ್ ಮಾಡಿ ಮೊದಲು ರಾಹುಲ್ನ ಹೊರಗಡೆ ಕರ್ಕೊಂಡ್ ಬನ್ನಿ ಅಂತ ತಾನೇ ಹೇಳ್ಬೇಕು. ಹೇಳ್ದೆ ಡ್ಯಾಡ್, ನಾನು ಟ್ರೈ ಮಾಡಿದೆ, ಆದ್ರೆ ಅವರು ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಆಗಲ್ಲ ಅಂದ್ರೆ ನಮ್ಗೆ ನಿಜ ಗೊತ್ತಿದೆಯಲ್ಲ, ಅವರಿಗಿಂತ ದೊಡ್ಡ ಲಾಯರ್ ಹತ್ರ ಹೋಗಿ ರಾಹುಲ್ ಅವರನ್ನ ಹೊರಗಡೆ ಕರ್ಕೊಂಡ್ ಬರೋಣ. ಆರ್ತಿ ತಗೊಳ್ಳಿ ಅಮ್ಮ. ಏನಮ್ಮ ಈ ಅಪಶಕುನ? ಶುಭವಾಗ್ಲಿ ಅಂತ ಆರತಿ ತಗೊಳ್ಳೋ ಸಮಯದಲ್ಲಿ ಹೀಗಾಗೋಯ್ತಲ್ಲ. ಏನಾಗತ್ತೋ ಏನು ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಏನ್ ಸರ್, ಏನಾಯ್ತು? ಮತ್ತೆ ಇಲ್ಲಿಗೆ ಬಂದಿದ್ದೀರಾ? ಐ ಆಮ್ ಚರಣ್ ಕುಮಾರ್, ACP. ವಾಗ್ದೇವಿ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೇವೆ. ವಾಟ್ ಆರ್ ಯು ಟಾಕಿಂಗ್? ನನ್ನನ್ನು ಅರೆಸ್ಟ್ ಮಾಡೋದು ಅಂದ್ರೆ ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀರಾ? ಮಿಸ್ ಆಗಬಾರ್ದು ಅಂತ ಪಕ್ಕ ಆಧಾರ ಇಟ್ಕೊಂಡು ಬಂದಿದ್ದೀವಿ. ಏನ್ ಸರ್ ಆಧಾರಗಳು? ಯಾವ ಆಧಾರಗಳ ಜೊತೆ ಬಂದಿದ್ದೀರಾ? ನಾನು ಹೇಳ್ಬೇಕಾಗಿಲ್ಲ, ಒಂದ್ಸಾರಿ ಟಿವಿ ಆನ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ತೇಜ, ವಾಗ್ದೇವಿ ಇನ್ಸ್ಟಿಟ್ಯೂಟ್ಗೆ ಈ ಪೇಪರ್ ಲೀಕೇಜು ಹೊಸ್ತೇನಲ್ಲ. ಇವತ್ತು ಸಿಕ್ಕಾಕೊಂಡಿರೋದಕ್ಕೆ ಎಲ್ರಿಗೂ ಗೊತ್ತಾಗಿದೆ. ಆದರೆ ಪ್ರತಿ ಎಕ್ಸಾಮ್ಗೆ ನಡೆಯೋ ರೊಟೀನೇ ಇದು.
ರಾಹುಲ್ ಅವರು ಹೊಸಬರಾಗಿರೋದಕ್ಕೆ ಎಚ್ಚರಿಕೆಯಿಂದ ಇರೋಕ್ಕಾಗ್ಲಿಲ್ಲ. ಎಲ್ಲ ನಮ್ಮ ಕರ್ಮ. ಇದೆಲ್ಲದ್ರೂ ಹಿಂದೆ ವಾಗ್ದೇವಿ ಅವರ ಕೈವಾಡ ಇದೆ ಅಂತೀರಾ? ಖಂಡಿತವಾಗಿ. ಅವರು ಗೊತ್ತಿಲ್ಲದೆ ಏನೂ ನಡೆಯಲ್ಲ. ಮೇಡಮ್ ಓಕೆ ಅಂತ ಹೇಳಲಿಲ್ಲ ಅಂದ್ರೆ ಯಾರು ಯಾವ ಕೆಲಸನೂ ಮಾಡಲ್ಲ. ನೋಡಿದ್ರಲ್ಲ ಮೇಡಮ್, ಈಗ ಹೋಗೋಣವಾ?